ನಮಸ್ಕಾರ ಗೆಳೆಯರೆ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಕೆಲವು ಸುದ್ದಿಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಇದು ರಿಸಲ್ಟ್ ಸೀಸನ್ ಆಗಿರೋದ್ರಿಂದ ಹಲವಾರು ಕಂಪನಿಗಳು ಪ್ರತಿದಿನ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಿದ್ದಾವೆ. ಮೇಜರ್ ಕಂಪನಿಗಳ ನಂಬರ್ಸ್ ಅನ್ನ ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಕೂಡ ಮಾಡೋಣ. ಹಾಗೆ ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗೆ ಕಾಲ್ ಮಾಡಬಹುದು. ನಮ್ಮ ಟೀಮ್ ಇಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ಕೂಡ ನಮ್ಮ ಮೂಲಕ ಸಿಗುತ್ತೆ. ಬಟ್ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಕೌಂಟ್ ಓಪನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾದ್ರೆ ಇದೇ ನಂಬರ್ ಗೆ ಕಾಲ್ ಮಾಡಿ, ನಮ್ಮ ಟೀಮ್ ಇಂದ ನಿಮಗೆ ಹೆಲ್ಪ್ ಮಾಡ್ತೀವಿ ಪ್ರೋಸೆಸ್ ಕಂಪ್ಲೀಟ್ ಮಾಡ್ಲಿಕ್ಕೆ ಕೂಡ. ಗೆಳೆಯರೆ, ಫೈನಲಿ ಡೊನಾಲ್ಡ್ ಟ್ರಂಪ್ ಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ. ನೋಡಬಹುದು, ಸ್ವತಃ ಡೊನಾಲ್ಡ್ ಟ್ರಂಪ್ ಅವರೇ ನೊಬೆಲ್ ಪ್ರಶಸ್ತಿಯನ್ನ ಇಟ್ಕೊಂಡು ನಿಂತಿದ್ದಾರೆ. ಈ ರೀತಿಯ ಡಿಸ್ಕಷನ್ಸ್ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆಕ್ಚುಲ್ ಆಗಿ ಡೊನಾಲ್ಡ್ ಟ್ರಂಪ್ ಗೆ ನೊಬೆಲ್ ಪೀಸ್ ಪ್ರೈಸ್ ಸಿಕ್ತಾ, ಇದು ನಿಜಾನ ಅಂತ ನೋಡೋಣ. ಹಾಗೆ ಇಲ್ಲಿರುವಂತಹ ಪಿಕ್ಚರ್ ಏನಿದೆ, ಖಂಡಿತ ಇದು ರಿಯಲ್ ಪಿಕ್ಚರ್, ಇದೇನು ಫೇಕ್ ಫೋಟೋ ಅಲ್ಲ, ಇದು ರಿಯಲ್ ಪಿಕ್ಚರ್. ಹಾಗಾದ್ರೆ ನೊಬೆಲ್ ಪೀಸ್ ಪ್ರೈಸ್ ಬಂದೇ ಬಿಡ್ತಾ? ಹಾಗೇನಿಲ್ಲ. ನೀವು ಇಲ್ಲಿ ನೋಡಬಹುದು, ಡಿಡ್ ಮಚಾಡೋಸ್ ನೊಬೆಲ್ ಹ್ಯಾಂಡ್ ಓವರ್ ಮೇಕ್ ಟ್ರಂಪ್ ಲಾರೆಟ್. ಅಂದ್ರೆ ವೆನಿಜುವೆಲಾದ ಮರಿಯಾ ಕೊರಿನಾ ಮಚಾಡೋ ಅವರಿಗೆ, ಅಂದ್ರೆ ಈ ಮಹಿಳೆಗೆ ಈ ವರ್ಷದ ನೊಬೆಲ್ ಪೀಸ್ ಪ್ರೈಸ್ ಸಿಕ್ಕಿತ್ತು. ಅದನ್ನ ಇವರು ಡೊನಾಲ್ಡ್ ಟ್ರಂಪ್ ಅವರಿಗೆ ಕೊಟ್ಟಿದ್ದಾರೆ. ಅಂದ್ರೆ ಈಗ ಇವರು ನೊಬೆಲ್ ಪೀಸ್ ಪ್ರೈಸ್ ಅನ್ನೇ ಕೊಟ್ಟಿದ್ದಾರೆ ಅಂದ್ರೆ ಹಾಗಾದ್ರೆ ಅವರು ಪಡ್ಕೊಂಡಾಗ ಆಗುತ್ತಾ? ಇದಕ್ಕೆ ರೂಲ್ಸ್ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ ನೋಡಬಹುದು, ದ ಶಾರ್ಟ್ ಆನ್ಸರ್ ಫ್ರಮ್ ದ ನೊಬೆಲ್ ಅಥಾರಿಟೀಸ್ ಇಸ್ ನೋ. ಅಂದ್ರೆ ಡೊನಾಲ್ಡ್ ಟ್ರಂಪ್ ಹತ್ರ ಈಗ ಆ ಮೆಡಲ್ ಬಂದಿದೆ, ಏನ್ ನೊಬೆಲ್ ಪೀಸ್ ಪ್ರೈಸ್ ಗೆ ಕೊಡ್ತಾರಲ್ಲ ಮೆಡಲ್, ಆ ಮೆಡಲ್ ಬಂದಿದೆ. ಮಚಾಡೋ ಅವರು ಅದನ್ನ ಡೊನಾಲ್ಡ್ ಟ್ರಂಪ್ ಅವರಿಗೆ ಕೊಟ್ಟಿದ್ದಾರೆ. ಅವರು ಗಿಫ್ಟ್ ರೂಪದಲ್ಲಿ ಕೊಟ್ಟಿದಾರ ಅಥವಾ ಬೇರೆ ಯಾವ್ದಾದ್ರು ರೀತಿಯಲ್ಲಿ ಕೊಟ್ಟಿದಾರ, ಅದು ಬೇರೆ ವಿಚಾರ. ಬಟ್ ಕೊಟ್ಟಿದ್ದಾರೆ. ಕೊಟ್ಟ ತಕ್ಷಣ ಡೊನಾಲ್ಡ್ ಟ್ರಂಪ್ ಗೆ ನೊಬೆಲ್ ಪೀಸ್ ಪ್ರೈಸ್ ಬಂದಂಗಲ್ಲ, ಅದು ಬಂದಿರೋದು ಮಚಾಡೋ ಅವರಿಗೆನ. ಬಟ್ ಆ ಮೆಡಲ್ ಏನಿದೆ ಅದು ಇನ್ನು ಡೊನಾಲ್ಡ್ ಟ್ರಂಪ್ ಹತ್ರ ಇರುತ್ತೆ ಅಷ್ಟೇ. ನೋಡಬಹುದು, ಇದನ್ನ ಸ್ವತಃ ಡೊನಾಲ್ಡ್ ಟ್ರಂಪ್ ಅವರೇ ತಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಟ್ರೂತ್ ಅಲ್ಲಿ ಹಾಕೊಂಡಿದ್ದಾರೆ. ನೋಡಬಹುದು, ಟ್ರೂತ್ ಸೋಷಿಯಲ್ ದಟ್ ಮಚಾಡೋ ಪ್ರೆಸೆಂಟೆಡ್ ಮೀ ವಿತ್ ಅ ನೊಬೆಲ್ ಪೀಸ್ ಪ್ರೈಸ್ ಫಾರ್ ದ ವರ್ಕ್ ಐ ಹ್ಯಾವ್ ಡನ್, ಸಚ್ ಅ ವಂಡರ್ಫುಲ್ ಗೆಸ್ಚರ್ ಆಫ್ ಮ್ಯೂಚುವಲ್ ರೆಸ್ಪೆಕ್ಟ್ ಅಂತ ಹಾಕೊಂಡಿದ್ದಾರೆ. ನಾನು ಮಾಡಿರೋ ಕೆಲಸಕ್ಕೆ ಇವರು ತಮಗೆ ಬಂದಿರುವಂತ ನೊಬೆಲ್ ಪೀಸ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ ನನಗೆ ಅಂತ ಹೇಳ್ಕೊಂಡಿದ್ದಾರೆ. ವೈಟ್ ಹೌಸ್ ಕೂಡ ಇದನ್ನ ಕನ್ಫರ್ಮ್ ಮಾಡಿದೆ. ನೋಡಬಹುದು, ವೈಟ್ ಹೌಸ್ ಅಫಿಷಿಯಲ್ ಕನ್ಫರ್ಮ್ ದಟ್ ದ ಮೆಡಲ್ ವಿಲ್ ರಿಮೇನ್ ಇನ್ ಟ್ರಂಪ್ಸ್ ಪೊಸೆಷನ್. ಇನ್ನು ಮುಂದೆ ಟ್ರಂಪ್ ಅವರ ಹತ್ರ ಇರುತ್ತೆ ಇದು. ಹಾಗಾದ್ರೆ ಈಗ ಕೊಡಬಹುದಾ ಅಂತ ನೋಡೋದಾದ್ರೆ, ಒನ್ಸ್ ನೊಬೆಲ್ ಪೀಸ್ ಪ್ರೈಸ್ ಅನೌನ್ಸ್ ಆದ್ಮೇಲೆ ಅದನ್ನ ವಾಪಸ್ ತಗೊಳ್ಳಲ್ಲ. ಹಾಗೆ ಈ ಮೆಡಲ್ ಬೇಕಿದ್ರೆ ಅವ್ರು ಇಟ್ಕೊಳ್ಬಹುದು ಅಥವಾ ಬೇರೆಯವ್ರಿಗೂ ಕೂಡ ಕೊಡಬಹುದು. ನೋಡಬಹುದು, ದ ಡಿಸಿಷನ್ ಇಸ್ ಫೈನಲ್ ಅಂಡ್ ಸ್ಟ್ಯಾಂಡ್ಸ್ ಫಾರ್ ಆಲ್ ಟೈಮ್. ಎ ಮೆಡಲ್ ಕ್ಯಾನ್ ಚೇಂಜ್ ಓನರ್ಸ್ ಬಟ್ ದ ಟೈಟಲ್ ಆಫ್ ದ ನೊಬೆಲ್ ಪೀಸ್ ಪ್ರೈಸ್ ಲಾರೆಟ್ ಕೆನಾಟ್. ಮೆಡಲ್ ಯಾರ ಹತ್ರ ಬೇಕಾದ್ರೂ ಇರಬಹುದು, ಯಾರ ಹತ್ರ ಬೇಕಾದ್ರೂ ಹೋಗ್ಬಹುದು, ಅದರ ಓನರ್ ಬದಲಾಗಬಹುದು. ಆದ್ರೆ ನೊಬೆಲ್ ಪೀಸ್ ಪ್ರೈಸ್ ಅಥವಾ ನೊಬೆಲ್ ಪ್ರೈಸ್ ಯಾರಿಗೆ ಬಂತು ಅದನ್ನ ಚೇಂಜ್ ಮಾಡಕ್ ಆಗೋದಿಲ್ಲ. ಈ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. ಏನೋ ನಮ್ ಟ್ರಂಪ್ ಅಣ್ಣಗ್ ಬಂದಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಖುಷಿ ಆಗ್ತಿದ್ರೇನೋ ಅಲ್ವಾ, ಮಾರ್ಕೆಟ್ ನ ಸ್ವಲ್ಪ ಮೇಲೆ ಹೋಗಕ್ ಬಿಡ್ತಿದ್ರೇನೋ. ಬಟ್ ಆ ರೀತಿ ಏನಾಗಿಲ್ಲ ಸದ್ಯದ ಮಟ್ಟಿಗೆ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ಬರೋದಾದ್ರೆ, ಜೆಫ್ರೀಸ್ ಕ್ರಿಸ್ ವುಡ್ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ ಇವತ್ತು. ನೋಡಬಹುದು, ಬೈ ಗೋಲ್ಡ್ ಸೆಲ್ ಬಿಟ್ ಕಾಯಿನ್. 2026 ಅಲ್ಲಿ ಎಸ್ಪೆಷಲಿ ಗ್ಲೋಬಲ್ ಅನ್ಸರ್ಟನಿಟೀಸ್ ಕಾರಣಕ್ಕೆ ಗೋಲ್ಡ್ ನ ಇವರು ಪ್ರಿಫರ್ ಮಾಡೋ ಬಗ್ಗೆ ಮಾತಾಡಿದ್ದಾರೆ. ಈಗಾಗಲೇ 2025 ಅಲ್ಲಿ ಗೋಲ್ಡ್ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಮೇ ಬಿ ಗ್ಲೋಬಲ್ ಅನ್ಸರ್ಟನಿಟೀಸ್ ಇದೇ ರೀತಿ ಇದ್ರೆ ಬಹುಶಃ 2026 ಕೂಡ ಗೋಲ್ಡನ್ ಇಯರ್ ಆಗಿ ಇರಬಹುದು ಗೋಲ್ಡ್ ಗೆ. ಹಾಗೆ ಮಧ್ಯೆ ಸಣ್ಣ ಪುಟ್ಟ ಕರೆಕ್ಷನ್ ಗಳು ಆಗ್ಬಹುದು, ಆಗಲ್ಲ ಅಂತ ಅಲ್ಲ. ಬಟ್ ಮೇ ಬಿ ಅನ್ಸರ್ಟನಿಟೀಸ್ ಇದ್ದಷ್ಟು ಕಮಾಡಿಟೀಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ, ಅದು ನಿಮ್ಗೆಲ್ರಿಗೂ ಗೊತ್ತಿದೆ. ಲಾಸ್ಟ್ 1 ಇಯರ್ ಅಲ್ಲಿ ನೋಡಿದಿರಿ. ಇಂಟ್ರೆಸ್ಟ್ ಇರೋರು ಫೋಕಸ್ ಮಾಡಬಹುದು ಆ ಕಡೆ, ಬಟ್ ಅಗ್ರೆಸಿವ್ ಡಿಸಿಷನ್ ಬೇಡ, ಗ್ರಾಜುಯಲ್ ಆಗಿರ್ಲಿ ಡಿಸಿಷನ್ ಗಳು. ಏನು, ಫೆಬ್ರವರಿ 1ನೇ ತಾರೀಕು ನಮ್ಮ ಮಾರ್ಕೆಟ್ ಓಪನ್ ಇರುತ್ತೆ. ಈ ಬಗ್ಗೆ PSE ಹಾಗೂ NSE 2 ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾವೆ ಇವತ್ತು. ಅಂದ್ರೆ ಫೆಬ್ರವರಿ 1ನೇ ತಾರೀಕು ಯೂನಿಯನ್ ಬಜೆಟ್ ಇರುತ್ತೆ. ಈ ಸಲ ಸಂಡೇ ಬಂದಿದೆ, ಒಂದು ಸಂಡೇ ಆಗಿದ್ರು ಕೂಡ ನಮ್ಮ ಮಾರ್ಕೆಟ್ಸ್ ಓಪನ್ ಆಗ್ತಾ ಇದೆ. ಆಸ್ ಯೂಶುವಲ್ 9:15ಕ್ಕೆ ಓಪನ್ ಆಗುತ್ತೆ, 3:30ಕ್ಕೆ ಕ್ಲೋಸ್ ಆಗುತ್ತೆ. ಆದ್ರೆ ಈ ಸಂಡೇ ಅಲ್ಲ, ಫೆಬ್ರವರಿ 1ನೇ ತಾರೀಕು, ಕನ್ಫ್ಯೂಸ್ ಆಗಬೇಡಿ. ನೆಕ್ಸ್ಟ್ ಈ ಕಡೆ ನಾವು ಬರೋದಾದ್ರೆ, ಸೆಬಿ ಪ್ರಪೋಸಸ್ ಈಸಿಂಗ್ ಕ್ಯಾಶ್ ಸೆಟಲ್ಮೆಂಟ್ ನಾರ್ಮ್ಸ್ ಫಾರ್ ಫಾರಿನ್ ಇನ್ವೆಸ್ಟರ್ಸ್ ಟು ಕಟ್ ಫಂಡಿಂಗ್ ಕಾಸ್ಟ್. FPI ಗೆ ಸಂಬಂಧಪಟ್ಟಂತೆ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಲಿಕ್ಕೆ ಹೊರಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸೆಬಿ ಕನ್ಸಲ್ಟೇಷನ್ ಪೇಪರ್ ಅನ್ನ ಇವತ್ತು ರಿಲೀಸ್ ಮಾಡಿದೆ. ನೋಡಬಹುದು, FPIs ಟು ಸೆಟಲ್ ಆಲ್ ಕ್ಯಾಶ್ ಮಾರ್ಕೆಟ್ ಟ್ರೇಡ್ಸ್ ಆನ್ ಅ ಗ್ರಾಸ್ ಬೇಸಿಸ್ ಅಟ್ ದ ಕಸ್ಟೋಡಿಯನ್ ಲೆವೆಲ್ ಇವನ್ ಇಫ್ ದೇರ್ ಬೈ ಅಂಡ್ ಸೆಲ್ ಪೊಸಿಷನ್ ಆಫ್ಸೆಟ್ ಈಚ್ ಅದರ್ ಆನ್ ದ ಸೇಮ್ ಡೇ. ಅಂದ್ರೆ ಇಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ಬೈಯಿಂಗ್ ಸೆಲ್ಲಿಂಗ್ ಆಗ್ತಾ ಇತ್ತಲ್ಲ, ಅವರ ಫಂಡ್ಸ್ ಒಂದು ದಿನ ಲಾಕ್ ಆಗ್ತಾ ಇತ್ತು, ಒಂದಷ್ಟು ಫಂಡ್ಸ್ ಎಲ್ಲ ಅಲ್ಲ. ಅದರಿಂದ ಒಂದಷ್ಟು ವೇರಿಯೇಷನ್ಸ್ ಆಗುತ್ತೆ. ಯಾಕಂದ್ರೆ ಫಾರಿನ್ ಇನ್ವೆಸ್ಟರ್ಸ್ ಫಂಡ್ ಆಗಿರೋದ್ರಿಂದ ಸ್ಲಿಪೇಜಸ್ ಇರುತ್ತೆ, ಕರೆನ್ಸಿ ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಹಾಗಾಗಿ ಅದರಿಂದ ಅವ್ರಿಗೆ ಒಂದ್ ಸ್ವಲ್ಪ ಸಮಸ್ಯೆಗಳಾಗ್ತಾ ಇತ್ತು. ಅಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಲಿಕ್ಕೆ ಹೊರಟಿದೆ ಸೆಬಿ. ಈಗ ಜಸ್ಟ್ ಕನ್ಸಲ್ಟೇಷನ್ ಪೇಪರ್ ಅನ್ನ ಈಗ ರಿಲೀಸ್ ಮಾಡಿದೆ. ಸಜೆಷನ್ಸ್ ತಗೊಂಡ್ಮೇಲೆ ಫೈನಲ್ ನೋಟಿಫಿಕೇಶನ್ ಮಾಡುತ್ತೆ. ಏನು, ನೆಕ್ಸ್ಟ್ ಸಿಲ್ವರ್ ಟಚ್ ಟೆಕ್ನಾಲಜಿ ಸ್ಟಾಕ್ ಸ್ಪ್ಲಿಟ್ ಅನ್ನ ಹಾಗೂ ಬೋನಸ್ ಅನ್ನ ಅನೌನ್ಸ್ ಮಾಡಿದೆ ಇವತ್ತು. ನೋಡಬಹುದು, ಸಿಲ್ವರ್ ಟಚ್ ಟೆಕ್ನಾಲಜೀಸ್ ಎ ಸ್ಮಾಲ್ ಕ್ಯಾಪ್ ಸ್ಟಾಕ್ ದಟ್ ಹ್ಯಾಸ್ ಮೋರ್ ದನ್
doubled over the past year as announced 1:5 stock split and with 1:1 bonus share issue. ಅಂದ್ರೆ ಒಂದು ಸ್ಟಾಕ್ ಅನ್ನ 5 ಸ್ಟಾಕ್ ಗಳನ್ನಾಗಿ ಮಾಡುವಂತ ನಿರ್ಧಾರವನ್ನು ತಗೊಂಡಿದೆ. ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ, ನಂತರ 1:1 ಬೋನಸ್ ಸಿಗುತ್ತೆ. ಅಂದ್ರೆ ಟೋಟಲ್ 1 ಶೇರ್ ಇದ್ರೆ 10 ಶೇರ್ಗಳಾಗುತ್ತೆ. ಈ ರೀತಿಯ ಸ್ಟಾಕ್ ಸ್ಪ್ಲಿಟ್ ಆಗೋ ಬೋನಸ್ ಡಿಸಿಷನ್ ಅನ್ನ ಕಂಪನಿ ತಗೊಂಡಿದೆ. ಬಟ್ ಕಂಪನಿ ಒಂದು ಸಣ್ಣ ಕಂಪನಿ, ಸ್ಮಾಲ್ ಕ್ಯಾಪ್ ಕಂಪನಿ. ಲಾಸ್ಟ್ 1 year ಚಾರ್ಟ್ ಅನ್ನು ನೋಡಬಹುದು. ಎಸ್ಪೆಷಲಿ ಡಿಸೆಂಬರ್ 2025 ಇಂದ ಇಲ್ಲಿವರೆಗೂ ಮೋರ್ ದೆನ್ 100% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಒಂದು ತಿಂಗಳಲ್ಲೇ ನೋಡಬಹುದು 82% ರಿಟರ್ನ್ಸ್. 6 ಮಂತ್ಸ್ ಹೋದ್ರೆ 121% ಇದೆ, ಸಾರಿ 123. ಬಟ್ ಇದು ಲಾಸ್ಟ್ 1.5 ತಿಂಗಳಲ್ಲಿ ಅಥವಾ 1 ತಿಂಗಳಲ್ಲಿ ಬಂದಿರೋಂತದ್ದು ಅಷ್ಟೇ. ಯಾಕೆ ಈ ಸ್ಟಾಕ್ ಓಡಿದೆ ಗೊತ್ತಿಲ್ಲ. ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಹೆಸರಲ್ಲಿ ಸಿಲ್ವರ್ ಅಂತ ಇದೆ, ಅದೇ ಕಾರಣಕ್ಕೂ ಕೂಡ ಓಡಿರಬಹುದು. ಸಿಲ್ವರ್ ಟಚ್ ಅಂತ ಇದೆ. ಕಂಪನಿ ಬಿಸ್ನೆಸ್ ಏನ್ ಮಾಡುತ್ತೆ ತುಂಬಾ ಸಲ ಗೊತ್ತೇ ಇರೋದಿಲ್ಲ. ಆದ್ರೂ ಯಾವ್ದೋ ಒಂದು ವಸ್ತು ಫೇಮಸ್ ಆಗಿದೆ ಅಂದ್ರೆ ಆ ನೇಮ್ ಏನಾದ್ರೂ ಕಂಪನಿ ಇದೆ ಅಂದ್ರೆ ಸ್ಟಾಕ್ ಅಲ್ಲಿ ರ್ಯಾಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಕೋವಿಡ್ ಟೈಮ್ ಅಲ್ಲಿ ಒಂದು ಸ್ಟಾಕ್ ಅಲ್ಲಿ ರ್ಯಾಲಿ ಬಂತು. ಅದರ ಹೆಸರಲ್ಲಿ ಕೋವಿಡ್ ಗೆ ಲಿಂಕ್ ಆಗಿರುವಂತ ಒಂದು ನೇಮ್ ಇತ್ತು. ಎಕ್ಸಾಕ್ಟ್ಲಿ ನನಗೆ ನೆನಪಾಗ್ತಿಲ್ಲ. ಬಟ್ ಆ ಕಂಪನಿಗೂ ಕೋವಿಡ್ ಗೂ ಯಾವುದಕ್ಕೂ ಸಂಬಂಧನೇ ಇರಲಿಲ್ಲ. ಬಟ್ ಹೆಸರಲ್ಲಿ ಆಗಿದ್ದರಿಂದ ಭರ್ಜರಿ ರ್ಯಾಲಿ ಬಂತು. ಆಮೇಲೆ ನೋಡಿದ್ರೆ ಗೊತ್ತಾಗಿದ್ದು ಆ ಕಂಪನಿಗೂ ಕೋವಿಡ್ ಅಲ್ಲಿ ಕೇಳ್ಬರ್ತಿರುವಂತ ಹೆಸರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ. ಟ್ರೀಟ್ಮೆಂಟ್ ಗೆ ಸಂಬಂಧಪಟ್ಟಂತ ಒಂದು ಹೆಸರಿತ್ತು, ಆಕ್ಸಿಜನ್ ಅಂತಾನೋ ಏನೋ ಇತ್ತು. ನನಗೆ ಎಕ್ಸಾಕ್ಟ್ಲಿ ನೆನಪಾಗ್ತಾ ಇಲ್ಲ. ನಿಮ್ಗೆ ಏನಾದ್ರು ನೆನಪಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಸಹ ನೋಡ್ತೀನಿ. ಹಾಗೆ ಕೆಲವು ಸಲ ಯಾವುದೋ ಒಂದು ವರ್ಡ್ ಬುಸ್ ವರ್ಡ್ ಆಗಿದೆ ಅಂದ್ರೆ ಆ ವರ್ಡ್ ಇರುವಂತ ಸ್ಟಾಕ್ ಎಲ್ಲ ರ್ಯಾಲಿ ಬರುತ್ತೆ. ಇಲ್ಲೂ ಅಷ್ಟೇ ಸಿಲ್ವರ್ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಲಾಸ್ಟ್ 1 year ಅಲ್ಲಿ. ಸಿಲ್ವರ್ ಟಚ್ ಅಂತ ಇದೆ. ಏನ್ ಬಿಸ್ನೆಸ್ ಮಾಡುತ್ತೆ ಕಂಪನಿ ನೋಡೋಣ ಒಂದ್ಸಲ. ನೋಡಬಹುದು, ಇನ್ಕಾರ್ಪೊರೇಟೆಡ್ ಇನ್ 1995. ಸಿಲ್ವರ್ ಟಚ್ ಟೆಕ್ನಾಲಜೀಸ್ ಲಿಮಿಟೆಡ್ is a provider of IT solutions, digital transformation and emerging technologies. ಅಂದ್ರೆ IT ಸೊಲ್ಯೂಷನ್ಸ್ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದು. ಸಿಲ್ವರ್ಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಬಟ್ ಸ್ಟಾಕ್ ಅಲ್ಲಂತೂ ಭರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ, ಅದರಲ್ಲೂ ಲಾಸ್ಟ್ 1.5 ತಿಂಗಳಲ್ಲಿ. ಈಗ ಕಂಪನಿ ಬೋನಸ್ ಹಾಗೂ ಸ್ಟಾಕ್ ಸ್ಪ್ಲಿಟ್ ಅನ್ನು ಕೂಡ ಅನೌನ್ಸ್ ಮಾಡಿದೆ. ಕೇರ್ಫುಲ್ ಆಗಿರಿ, ಕಂಪನಿಯನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿ, ಇಲ್ವಾ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ. ಏನು ಸುಜ್ಲೋನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ. FIS ಡಿಸೆಂಬರ್ ಕ್ವಾರ್ಟರ್ ಅಲ್ಲಿ ಸ್ಟೇಕ್ ಅನ್ನ ರೈಸ್ ಮಾಡಿರೋ ಬಗ್ಗೆ ಸುದ್ದಿ ಇದೆ. ನೋಡಬಹುದು 22.7% ಇತ್ತು ಸೆಪ್ಟೆಂಬರ್ ಅಲ್ಲಿ, ಈಗ 23.73 ಹೋಗಿದ್ದಾರೆ. ಅಂದ್ರೆ 1% ಸ್ಟೇಕ್ ಅನ್ನ ರೈಸ್ ಮಾಡಿದ್ದಾರೆ ಡಿಸೆಂಬರ್ ಕ್ವಾರ್ಟರ್ ಅಲ್ಲಿ FIS. ಏನು ರಿಸಲ್ಟ್ಸ್ ಕಡೆ ಬರೋದಾದ್ರೆ ಇಂಡೋ ಸೋಲಾರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಕನ್ಸಾಲಿಡೇಟೆಡ್ ನಂಬರ್ಸ್ ಇಯರ್ ಆನ್ ಇಯರ್ ನೋಡಬಹುದು. ರೆವೆನ್ಯೂ ನೋಡಬಹುದು 94% ಅಪ್ ಆಗಿದೆ ಇಯರ್ ಆನ್ ಇಯರ್. ಎಬಿಟಾದಲ್ಲಿ 23.5 crore ಇಂದ 71 crore ಗೆ ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. 22.8 ಇಂದ 35.6% ಹೋಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ನೋಡಬಹುದು 10 ಕೋಟಿ ಇದ್ದು 41.5 ಕೋಟಿ ಆಗಿದೆ. ಸಾಲಿಡ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಇಂಡೋ ಸೋಲಾರ್ದು Q3 ನಲ್ಲಿ. ನಂತರ JB ಕೆಮಿಕಲ್ಸ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಇದು ಕೂಡ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ನೋಡಬಹುದು. ರೆವೆನ್ಯೂ 10.5% ಅಪ್ ಆಗಿದೆ. ಎಬಿಟಾ 16% ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ. ಸ್ಲೈಟ್ಲಿ ಅಂಡ್ ಮೋರ್ ದನ್ 1% ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ 22% ಅಪ್ ಆಗಿದೆ. ಇಯರ್ ಆನ್ ಇಯರ್ JB ಕೆಮಿಕಲ್ಸ್ ನಂಬರ್ಸ್ ಕೂಡ ಚೆನ್ನಾಗಿದೆ. ಏನು JSW ಇನ್ಫ್ರಾ ರೆವೆನ್ಯೂ ನೋಡಬಹುದು 14% ಅಪ್ ಆಗಿದೆ. ಇದು ಕೂಡ ಇಯರ್ ಆನ್ ಇಯರ್. ಎಬಿಟಾ 9.8% ಅಪ್ ಆಗಿದೆ. ಮಾರ್ಜಿನ್ ಸ್ವಲ್ಪ ಡಿಕ್ಲೈನ್ ಇದೆ. 49.6 ಇಂದ 47.7 ಇಳಿದಿದೆ. ನೆಟ್ ಪ್ರಾಫಿಟ್ 8.9% ಅಪ್ ಆಗಿದೆ. ನಂತರ ಸೋಬಾ ರೆವೆನ್ಯೂ ನೋಡಬಹುದು 23% ಡೌನ್ ಇದೆ ಇಯರ್ ಆನ್ ಇಯರ್. ಪ್ರಾಫಿಟ್ ಕೂಡ ಡೌನ್ ಇದೆ 29%. ಎಬಿಟಾ 42% ಡೌನ್ ಇದೆ. ಮಾರ್ಜಿನ್ಸ್ ಕೂಡ ಡಿಕ್ಲೈನ್ ಆಗಿದೆ. 5.5 ಇಂದ 4.1% ಇಳಿದಿದೆ. ಸೋಬಾ ಲಿಮಿಟೆಡ್ ನ ನಂಬರ್ಸ್ ಅಷ್ಟೇನು ಚೆನ್ನಾಗಿಲ್ಲ ಅಂತ ಹೇಳ್ಬೋದು ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ. ನಂತರ ಜಿಂದಲ್ ಸಾ ರೆವೆನ್ಯೂ ನೋಡಬಹುದು ಇಯರ್ ಆನ್ ಇಯರ್ 6.2% ಡೌನ್ ಇದೆ. ಎಬಿಟಾ 34% ಡೌನ್ ಇದೆ. ಮಾರ್ಜಿನ್ಸ್ ಕೂಡ ಡೌನ್ ಇದೆ. 17.8 ಇಂದ 12.4% ಇಳಿದಿದೆ. ನೆಟ್ ಪ್ರಾಫಿಟ್ 49% ಡೌನ್ ಇದೆ. ಇಯರ್ ಆನ್ ಇಯರ್ ಜಿಂದಲ್ ಸಾದ ನಂಬರ್ಸ್ ಕೂಡ ಪೂರ್ ಆಗಿದೆ ಅಂತ ಹೇಳ್ಬೋದು ಇದನ್ನ ನೋಡಿದ್ರೆ. ಬಟ್ ಕ್ವಾರ್ಟರ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇನ್ನು ಟಾಟಾ ಟೆಕ್ನಾಲಜೀಸ್ ಕೂಡ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದೆ. ಪ್ರಾಫಿಟ್ ಡೌನ್ ಇದೆ ಅಂತ ಹೇಳ್ತಾ ಇದೆ ಹೆಡ್ಲೈನ್. ಬಟ್ ನೋಡೋಣ, ರೆವೆನ್ಯೂ ನೋಡಬಹುದು 3.2% ಅಪ್ ಆಗಿದೆ. ಇದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೇಟಾ. ನೆಟ್ ಪ್ರಾಫಿಟ್ 96% ಡೌನ್ ಇದೆ. 166 ಕೋಟಿಯಿಂದ 6.6 crore ಗಳಿದೆ. ಬಿಗ್ ಡಿಫರೆನ್ಸ್ ಆಗಿದೆ ಅಂತ ಹೇಳ್ಬೋದು. ಎಬಿಟ್ ಕೂಡ 11% ಡೌನ್ ಇದೆ. ಮಾರ್ಜಿನ್ಸ್ 13.4 ಇಂದ 11.5 ಇಳಿದಿದೆ ನೋಡಬಹುದು. ಹೀಗೆ ಕಂಪನಿಯ ಪ್ರಾಫಿಟ್ ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಡೌನ್ ಆಗಿದೆ ಅಂದ್ರೆ ಒನ್ ಟೈಮ್ ಕಾಸ್ಟ್ 164 ಕೋಟಿಯನ್ನ ರಿಪೋರ್ಟ್ ಮಾಡಿದೆ ಕಂಪನಿ. ಕಾರಣ ಅದಕ್ಕೆ ನ್ಯೂ ಲೇಬರ್ ಕೋಡ್ಸ್. ಹೇಗೆ ನಾವು ನಿನ್ನೆ ಮೊನ್ನೆ ಇನ್ಫೋಸಿಸ್, TCS, HCL ಟೆಕ್ ನ ನಂಬರ್ ಅಲ್ಲಿ ನೋಡಿದ್ವಾ, ಅದೇ ರೀತಿ ನ್ಯೂ ಲೇಬರ್ ಕೋಡ್ಸ್ ನ ಇಂಪ್ಯಾಕ್ಟ್ ಟಾಟಾ ಟೆಕ್ನಾಲಜೀಸ್ ಅಲ್ಲೂ ಕೂಡ ಆಗಿದೆ. ಹಾಗಾಗಿ ಆ ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ಪ್ರಾಫಿಟ್ ಡೌನ್ ಇದೆ. ಇದು ಒನ್ ಟೈಮ್ ಅಡ್ಜಸ್ಟ್ಮೆಂಟ್, ಪ್ರತಿ ಕ್ವಾರ್ಟರ್ ಏನಿರೋದಿಲ್ಲ. ನಂತರ ಹಿಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ಸ್ ರೆವೆನ್ಯೂ ನೋಡಬಹುದು 3.8% ಅಪ್ ಆಗಿದೆ. ನಂತರ ಎಬಿಟಾ 9.8% ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ. 19.4 ಇಂದ 20.5% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 35% ಅಪ್ ಆಗಿದೆ.
ನಂತರ ಟೆಕ್ ಮಹೀಂದ್ರ ರೆವೆನ್ಯೂ ನೋಡಬಹುದು 2.8% ಅಪ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್. ಹಾಗೆ ಎಸ್ಟಿಮೇಷನ್ 14,160 ಕೋಟಿ ಇರಬಹುದು ಅಂತ ಇತ್ತು. 14,393 ಕೋಟಿ ರಿಪೋರ್ಟ್ ಮಾಡಿದೆ. ಅಂದ್ರೆ ಎಸ್ಟಿಮೇಟ್ ಅನ್ನ ಬೀಟ್ ಮಾಡಿದೆ ಟೆಕ್ ಮಹೀಂದ್ರ. ಪ್ರಾಫಿಟ್ 6% ಡೌನ್ ಇದೆ. 1,122 ಕೋಟಿಯನ್ನ ರಿಪೋರ್ಟ್ ಮಾಡಿದೆ ಕಂಪನಿ. ಬಟ್ ಎಸ್ಟಿಮೇಷನ್ 1,373 ಕೋಟಿ ಇತ್ತು. ಎಸ್ಟಿಮೇಟ್ ಬೀಟ್ ಮಾಡಕ್ ಆಗಿಲ್ಲ, ಡೌನ್ ಇದೆ ಪ್ರಾಫಿಟ್ ಅಲ್ಲಿ. ಇನ್ನು ಎಬಿಟ್ 11.3% ಇದೆ. 1,892 ಕೋಟಿ ರಿಪೋರ್ಟ್ ಮಾಡಿದೆ. ಎಸ್ಟಿಮೇಷನ್ 1,769 ಕೋಟಿ ಇತ್ತು. ಮಾರ್ಜಿನ್ 12.1% ಇದ್ದದ್ದು 13.1 ಗೆ ಅಪ್ ಆಗಿದೆ. ಎಸ್ಟಿಮೇಟ್ 12.5 ಗೆ ಮಾಡಿದ್ರು. ಅಂದ್ರೆ ಎಸ್ಟಿಮೇಟ್ ಅನ್ನ ಬೀಟ್ ಮಾಡಿದೆ. ಪ್ರಾಫಿಟ್ ಅಲ್ಲಿ ಡೌನ್ ಇದೆ. ಅದಕ್ಕೆ ಕಾರಣ ಅಂತ ಅಂದ್ರೆ ಲೇಬರ್ ಕೋಡ್ ಇಂಪ್ಯಾಕ್ಟ್ 272 ಕೋಟಿ ಲೇಬರ್ ಕೋಡ್ ಇಂಪ್ಯಾಕ್ಟ್ ಆಗ್ತಿದೆ ಕಂಪನಿಗೆ. ಹಾಗಾಗಿ ಆ ಅಡ್ಜಸ್ಟ್ಮೆಂಟ್ಸ್ ನ ಕಾರಣಕ್ಕೆ ನೆಟ್ ಪ್ರಾಫಿಟ್ ಅಲ್ಲಿ ಎಸ್ಟಿಮೇಟ್ ಬೀಟ್ ಮಾಡಕ್ ಆಗಿಲ್ಲ ಅಷ್ಟೇ. ಇಲ್ಲಾಂದ್ರೆ ಆರಾಮಾಗಿ ಬೀಟ್ ಆಗ್ತಾ ಇತ್ತು ನಂಬರ್ಸ್. ಟೆಕ್ ಮಹೀಂದ್ರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. ಬಟ್ ನೋಡೋಣ ಮಾರ್ಕೆಟ್ ಸೋಮವಾರ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ನಂತರ ವಿಪ್ರೋ ರೆವೆನ್ಯೂ ನೋಡಬಹುದು 3.8% ಅಪ್ ಆಗಿದೆ. 23,556 ಕೋಟಿಯನ್ನು ರಿಪೋರ್ಟ್ ಮಾಡಿದೆ ಕಂಪನಿ. ಎಸ್ಟಿಮೇಷನ್ 22,697 ಕೋಟಿ ಇತ್ತು, ಬೀಟ್ ಆಗಿದೆ. ರೆವೆನ್ಯೂ ಪ್ರಾಫಿಟ್ 4.4% ಡೌನ್ ಇದೆ. 3,119 ಕೋಟಿ ರಿಪೋರ್ಟ್ ಮಾಡಿದೆ. ಎಸ್ಟಿಮೇಟ್ 3,354 ಕೋಟಿ ಇತ್ತು. ಅಗೇನ್ ಇಲ್ಲೂ ಕೂಡ ಲೇಬರ್ ಕೋಡ್ ಇಂಪ್ಯಾಕ್ಟ್ ಇರುತ್ತೆ. ಎಬಿಟ್ 5.1% ಡೌನ್ ಇದೆ. ಎಸ್ಟಿಮೇಟ್ 3,727 ಕೋಟಿ ಇತ್ತು. 3,491 ಕೋಟಿಯನ್ನು ರಿಪೋರ್ಟ್ ಮಾಡಿದೆ ಕಂಪನಿ. ಎಸ್ಟಿಮೇಟ್ ಮಿಸ್ ಆಗಿದೆ ಎಬಿಟ್ ಅಲ್ಲಿ. ಮಾರ್ಜಿನ್ 16.2 ಇಂದ 14.8 ಇಳಿದಿದೆ. ಎಸ್ಟಿಮೇಷನ್ 16.4 ಇತ್ತು. ಎಸ್ಟಿಮೇಟ್ ಬೀಟ್ ಮಾಡಕ್ ಆಗಿಲ್ಲ ಮಾರ್ಜಿನ್ಸ್ ಅಲ್ಲಿ. ಲೇಬರ್ ಕೋಡ್ ಇಂಪ್ಯಾಕ್ಟ್ 303 ಕೋಟಿ ಇದೆ ಕಂಪನಿಗೆ. ಕಂಪೇರ್ ಟು ಟೆಕ್ ಮಹೀಂದ್ರ ಇಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಗೈಡೆನ್ಸ್ ಇಂಪ್ರೂವ್ ಆಗಿದೆ. ನೋಡಬಹುದು ವಿಪ್ರೋ ಎಕ್ಸ್ಪೆಕ್ಟ್ ಐಟಿ ಸರ್ವಿಸಸ್ ರೆವೆನ್ಯೂ ಟು ಬಿ ಇನ್ ದ ರೇಂಜ್ ಆಫ್ 2635 ಮಿಲಿಯನ್ ಟು 2688 ಮಿಲಿಯನ್. 0 ಇಂದ 2% ವರೆಗೂ ಇರಬಹುದು ಅಂತ ಹೇಳಿದೆ ಮ್ಯಾನೇಜ್ಮೆಂಟ್. ಗೈಡೆನ್ಸ್ ಜಾಸ್ತಿ ಮಾಡಿದ್ದಾರೆ. ನಂತರ ಪಾಲಿಕ್ಯಾಬ್ ರೆವೆನ್ಯೂ ನೋಡಬಹುದು 46% ಅಪ್ ಆಗಿದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ. ಇಯರ್ ಆನ್ ಇಯರ್ ಡೇಟಾ. ಎಬಿಟ್ 34% ಅಪ್ ಆಗಿದೆ. ಮಾರ್ಜಿನ್ ಸ್ವಲ್ಪ ಡಿಕ್ಲೈನ್ ಇದೆ. 13.8 ಇಂದ 12.7 ಇಳಿದಿದೆ. ಬಟ್ ನೆಟ್ ಪ್ರಾಫಿಟ್ ನಿಯರ್ಲಿ 36% ಅಪ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಮಾರ್ಜಿನ್ಸ್ ಅಲ್ಲಿ ಸ್ವಲ್ಪ ಇಂಪ್ಯಾಕ್ಟ್ ಆಗಿದೆ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಓಪನ್ ಮಾಡಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತ ಸಪೋರ್ಟ್ ಗಾಗಿ ಅಲ್ಲಿರುವಂತಹ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.